ಕಾಲೇಜು ಫೀಸ್ ಕಟ್ಟಲಾಗದೆ ತಾಯಿ ಮಾಂಗಲ್ಯ ಕೊಟ್ಟ ಪ್ರಕರಣ ಕಾಲೇಜಿನ ಫೀಸ್ ತಾವೇ ಕಟ್ಟುವುದಾಗಿ ಸಚಿವ ತಂಗಡಗಿ ಭರವಸೆ ಕೊಟ್ಟಿದ್ದಾರೆ. ನರ್ಸಿಂಗ್ ಕಾಲೇಜಿನ ಫೀಸ್ ಕಟ್ಟಲಾಗದೆ ಮಾಂಗಲ್ಯ ಇಟ್ಟಿದ್ದ ತಾಯಿ, ಕಾಲೇಜಿನಲ್ಲಿಯೇ ಮಾಂಗಲ್ಯ ಸರ ಇಟ್ಟು ಬಂದಿದ್ದ ಮಹಿಳೆ, ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರದ ಬಳಿಕ ವಾಪಸ್ ಕೊಟ್ಟಿತ್ತು ಕಾಲೇಜು. ವಿದ್ಯಾರ್ಥಿನಿ ಕಾವೇರಿ ತಂದೆಯಿಂದ ಸಚಿವ ಶಿವರಾಜ್ ತಂಗಡಗಿ ಭೇಟಿ ಮಾಡಲಾಗಿದೆ. ಈ ವೇಳೆ ನಾನೇ ಫೀಸ್ ಕಟ್ತೇನೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ವಿದ್ಯಾರ್ಥಿನಿ ಶಿಕ್ಷಣ ನೀಡೋದಕ್ಕೆ ಸೂಚಿಸಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ನಮ್ಮ ಹಾಸ್ಟೆಲ್ದಾಗ ಸೇರಿಸ್ತೇನೆ ಅಂತ ನಿನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಕಟ್ತೀನಿ. ಅವ್ನು ಎಷ್ಟು ಕನ್ಸರ್ನ್ ಮಾಡ್ತಾರೆ ಹೋಗ್ಬಿಟ್ಟೆ ಸರ್ ಹೇಳ್ಯಾರ ಮಾಡ್ತೀಯಾ? ಕಳಿಸ್ಬಿಡ್ತೀನಿ, ನಾಳೆ ಕಳಿಸ್ತೀನಿ, ನಿನ್ನ ಹತ್ರ ಕಳಿಸ್ತೀನಿ. ಬಂದು ನನ್ನ ಹೆಸರು ಹೇಳ್ತಾರೆ. ನಿನ್ನ ಹೆಸರೇನು? ಕಾವ್ಯ ಅಂತ ಹುಡುಗಿದು ಮೊನ್ನೆ ಟಿವಿಗೆಲ್ಲ ಬಂತಲ್ಲ, ಕಳಿಸ್. ಅದು ಏನೈತೆ ನಾ ಕೊಡ್ತೀನಿ ಅಂತ. ಬೇರೆ ಕಡೆ ಏನೋ ನಿನಗೆ ಸಮಸ್ಯೆ ಆಗತ್ತಾ? ಇಲ್ಲಿ ನಿಯರ್ ಬೈ ಆಗತ್ತಾ? ಅವನೇನು ಕನ್ಸೆಷನ್ ಮಾಡ್ತಾನ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಪಾಪ ಬಹಳ ಸಮಸ್ಯೆ ಆಗಿತ್ತು ಫೀಸ್ ಕಟ್ಟೋ ವಿಚಾರದಲ್ಲಿ. ಈಗ ತಂಗಡಗಿ ಅವರು ಭರವಸೆ ಕೊಟ್ಟಿದ್ದಾರೆ. ಈಗ ಏನು ಹೇಳ್ತಾರೆ ವಿದ್ಯಾರ್ಥಿ ಮತ್ತು ಅವ್ರ ಪೋಷಕರು? ನಿತಿನ್ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ನರ್ಸಿಂಗ್ ಓದ್ತಿರುವಂತ ಕಾವೇರಿ ವಿದ್ಯಾರ್ಥಿನಿ ಫೀಸ್ ಕಟ್ಟಲಾಗದೆ ಸ್ವತಃ ಅಂದ್ರೆ ಪಡೆದಾಡಿದ್ರು. ಈ ಸಂದರ್ಭದಲ್ಲಿ ಅಂದ್ರೆ ಬೇರೆ ಕಡೆ ಏನಾದ್ರೆ ವರ್ಗಾವಣೆ ಮಾಡಿಸ್ಬೇಕು, ಟಿಸಿಯನ್ನ ವಾಪಸ್ ಕೊಡ್ಬೇಕಂತಂದ್ರೆ ಸ್ವತಃ ಕಾಲೇಜು ಆಡಳಿತ ಮಂಡಳಿ ಏನು 1 ಲಕ್ಷ ಹಣವನ್ನ ಬೇಡಿಕೆ ಇಟ್ಟಿದ್ರು. ಈ ಕಾರಣಕ್ಕಾಗಿ ಸ್ವತಃ ಕಾವೇರಿಯ ತಾಯಿ, ಇಲ್ಲ ನಮ್ಮ ಹತ್ರ ಬಹಳ ತುಂಬಾ ಬಡವರು ಇದ್ವಿ, ಆ ಕಾರಣಕ್ಕಾಗಿ ನಮ್ಮ ಮಾಂಗಲ್ಯ ಇದೆ, ಮಾಂಗಲ್ಯದಾದರೂ ತೆಗೆದುಕೊಳ್ಳಿ ಅಂತೇಳಿ ಮಾಂಗಲ್ಯ ಬಿಚ್ಚಿಟ್ಟು ಬಹಳಷ್ಟು ಹೊರಗಡೆ ಬಂದು ಆಕ್ರೋಶ ಹೊರ ಹಾಕಿದ್ರು. ಇದ್ರ ಬೆನ್ನಲ್ಲೇ ಸ್ವತಃ ಆಡಳಿತ ಮಂಡಳಿ ಆ ಮಾಂಗಲ್ಯನ ವಾಪಸ್ಸು ನೀಡಿದೆ. ಆದ್ರೆ ಇದಾದ ಬಳಿಕ ಸ್ವತಃ ಸಚಿವರಾದ ಶಿವರಾಜ್ ತಂಗಡಿಯವರನ್ನ ಕಾವೇರಿ ಮತ್ತು ಅವರ ಕುಟುಂಬ ಹೋಗಿ ಭೇಟಿ ನೀಡಿರುವುದು. ಈ ಸಂದರ್ಭದಲ್ಲಿ ಸಚಿವರಾದ ಶಿವರಾಜ್ ತಂಗಡಿ ಅವರು ಒಂದು ಆ ಕುಟುಂಬಕ್ಕೆ ಭರವಸೆ ನೀಡಿದ್ದಾರೆ. ನಿನ್ನ ಶಿಕ್ಷಣ ಏನಾದರೂ ಯಾವುದೇ ಖರ್ಚಿರ್ಲಿ ಅದನ್ನ ನಾನು ವೈಯಕ್ತಿಕವಾಗಿ ನಾನು ಭರಿಸ್ತೇನೆ ಅಂತೇಳಿ ಸ್ವತಃ ಒಂದು ಖಾಸಗಿ ನರ್ಸಿಂಗ್ ಒಂದು ಸಂಸ್ಥೆಗೆ ಫೋನ್ ಮಾಡಿ ಸ್ವತಃ ಶಿವರಾಜ್ ತಂಗಡಿ ಅವರು, ಇಲ್ಲ ಈ ಕಾವೇರಿ ವಿದ್ಯಾರ್ಥಿನಿಯನ್ನ ಅಡ್ಮಿಷನ್ ಮಾಡ್ಕೊಳ್ಳಿ, ಅದೇನೋ ಫೀಸ್ ಬರುತ್ತೆ ಖಂಡಿತವಾಗ್ಲೂ ಕೂಡ ನಾನೇ ಭರಿಸ್ತೀನಿ, ಯಾವುದೇ ಕಾರಣಕ್ಕೂ ಆ ವಿದ್ಯಾರ್ಥಿಯಿಂದ ಪಡೆದುಕೊಳ್ಕೊಳ್ಳಿ ಅಂತೇಳಿ ಸ್ವತಃ ಭರವಸೆ ನೀಡಿರುವಂತದ್ದು. ಈ ಕಾರಣಕ್ಕಾಗಿ ಸ್ವತಃ ಸಚಿವ ಶಿವರಾಜ್ ಅವರಿಗೆ ಕಾವೇರಿ ಮತ್ತು ಅವರ ಕುಟುಂಬ, ವಿದ್ಯಾರ್ಥಿನಿ ಕಾವೇರಿ ಇದ್ದಾರೆ ಮತ್ತು ಅವರ ಕುಟುಂಬಸ್ಥರು ಧನ್ಯವಾದನ ಅರ್ಪಿಸಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಏನು ಈ ರೀತಿ ಖಾಸಗಿ ಶಿಕ್ಷಣ ಸಂಸ್ಥೆ ಈ ರೀತಿ ಮಾಂಗಲ್ಯ ಪಡೆದು ವಿದ್ಯಾರ್ಥಿಗೆ ಕಿರ್ಕೊಂಡು ನೋಡಿತ್ತು, ಅದಕ್ಕೆ ಯಾವ ಶಿಕ್ಷಣ ಸಂಸ್ಥೆ ಈ ರೀತಿ ತಪ್ಪು ಮಾಡಿದೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಸ್ವತಃ ಶಿವರಾಜ್ ತಂಗಡಿ ಅವರು ಕೂಡ ಸೂಚನೆ ನೀಡಿರುತ್ತೆ. ಜೊತೆಗೆ ಏನಂತಂದ್ರೆ ಏನು ವಿದ್ಯಾರ್ಥಿನಿಯ ಶಿಕ್ಷಣಕ್ಕಾಗಿ ಯಾವ ರೀತಿ ಯಾವುದೇ ಖರ್ಚು ಬರಲಿ ಅದನ್ನೆಲ್ಲ ನಾನೇ ಭರಿಸ್ತೀನಿ ಅಂತೇಳಿ ಸ್ವತಃ ಏನು ಖಾಸಗಿ ಶಿಕ್ಷಣ ಸಂಸ್ಥೆ ಇದೆ ಅವ್ರಿಗೆ ಕರೆ ಮಾಡಿ, ಮುಖ್ಯಸ್ಥರಿಗೆ ಕರೆ ಮಾಡಿ ಒಂದು ಮಾಹಿತಿ ನೀಡಿರುತ್ತದೆ. ಜೊತೆಗೆ ಸೂಚನೆ ನೀಡಿರುವಂತದ್ದು. ಒಟ್ಟಾರೆ ಶಿವರಾಜ್ ತಂಗಡಿ ಅವರ ನಡೆ ಬಹಳಷ್ಟು ಶ್ಲಾಘನೀಯವಾಗಿರುತ್ತೆ. ಯಾಕಂತಂದ್ರೆ ಕಾವೇರಿಯವರ ಏನು ಬಹಳಷ್ಟು ಬಡತನದಿಂದ ಬಂದಿರುತ್ತದೋ, ಜೊತೆಗೆ ಅವ್ರ ತಾಯಿ ಏನಂತಂದ್ರೆ ಫೀಸ್ ಕಟ್ಟಲಾಗದೆ ಆ ಮಾಂಗಲ್ಯ ಬಂಗಾರದ ಮಾಂಗಲ್ಯವನ್ನ ಶಿಕ್ಷಣ ಸಂಸ್ಥೆ ನೀಡಿ ಇದನ್ನೇ ಪಡ್ಕೊಂಡು ನಮ್ಮ ಮಗಳಿಗೆ ಶಿಕ್ಷಣ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಇದಾದ ಬಳಿಕ ಇದೀಗ ಆ ಕುಟುಂಬ ಸ್ಥಿತಿ ನೋಡಿದಂತ ಸಚಿವ ಶಿವರಾಜ್ ತಂಗಡಿ ಅವರು ಮರಗಿ ಇದೀಗ ವಿದ್ಯಾರ್ಥಿನಿಯ ವಿದ್ಯಾಭ್ಯಾಸಕ್ಕೆ ಆಗುವಂತ ಖರ್ಚನ್ನ ತಾವೇ ಭರಿಸಿರುವುದು. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಂದು ನನ್ನ ಹೆಸರು ಹೇಳ್ತಾರೆ. ನಿನ್ನ ಹೆಸರೇನು? ಕಾವ್ಯ ಅಂತ ಹುಡುಗಿದು ಮೊನ್ನೆ ಟಿವಿಗೆಲ್ಲ ಬಂತಲ್ಲ.